ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ ಒಂದು ಸರಣಿಯಲ್ಲಿ 8 ಟೀಮ್ಗಳು ಪಾರ್ಟಿಸಿಪೇಟನ್ನು ಮಾಡ್ತಾ ಇದೆ. ಹಾಗಾದರೆ ಈ ಒಂದು 8 ಟೀಮ್ಗಳಲ್ಲಿ ಪಾಯಿಂಟ್ ಟೇಬಲಲ್ಲಿ ಯಾವ ಟೀಮ್ ಯಾವ ಸ್ಥಾನದಲ್ಲಿದೆ ಅಂತ ನಾವು ನೋಡೋದ್ರೆ, ಮೊದಲನೇದಾಗಿ 8ನೇ ಸ್ಥಾನಕ್ಕೆ ನಾನು ಬರ್ತೀನಿ. 8ನೇ ಸ್ಥಾನದಲ್ಲಿ ಗುಜರಾತ್ ತಂಡ ಇದ್ದು, ಈ ಒಂದು ಗುಜರಾತ್ ಟೀಮ್ ಆಡಿರುವಂತಹ 2 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಸೋತಿದೆ. ಈ ಮೂಲಕ ನೆಟ್ ರನ್ ರೇಟನ್ನು -2.731 ಹೊಂದಿರುವಂಥದ್ದು. ಇನ್ನು 7ನೇ ಸ್ಥಾನದಲ್ಲಿ ಡೆಲ್ಲಿ ತಂಡ ಇರುವಂಥದ್ದು. ಡೆಲ್ಲಿ ತಂಡ ಆಡಿರುವುದು ಕೇವಲ 1 ಪಂದ್ಯ, ಅದರಲ್ಲೂ ಆ ಒಂದು ಪಂದ್ಯವನ್ನು ಸೋತಿದೆ. ಈ ಮೂಲಕ ಅದರ ರನ್ ರೇಟ್ ಬಂದ್ಬಿಟ್ಟು -0.750. ಇನ್ನು 6ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ತಂಡ ಇರುವಂಥದ್ದು. ಹೌದು, ನಮ್ಮ ಬೆಂಗಳೂರು ತಂಡ 3 ಪಂದ್ಯಗಳನ್ನಾಡಿ ಕೇವಲ 1 ಪಂದ್ಯವನ್ನು ಗೆದ್ದು 2 ಪಂದ್ಯವನ್ನು ಸೋತಿರುವಂಥದ್ದು. ಈ ಮೂಲಕ ಬೆಂಗಳೂರಿನ ಒಂದು ನೆಟ್ ರನ್ ರೇಟನ್ನು ನೋಡಿದ್ರೆ -1.206. ಜೊತೆಗೆ 1 ಪಂದ್ಯದ ಜಯವನ್ನು ಗಳಿಸಿರುವ ಕಾರಣ 2 ಪಾಯಿಂಟನ್ನು ಬೆಂಗಳೂರು ತಂಡ ಪಡ್ಕೊಂಡಿದೆ. ಇನ್ನು 5ನೇ ಸ್ಥಾನದಲ್ಲಿ ಪುಣೆ ತಂಡ ಇರುವಂಥದ್ದು. ಆಡಿರುವ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಸೋತು 1 ಪಂದ್ಯವನ್ನು ಗೆದ್ದಿರುವಂಥದ್ದು. ಈ ಮೂಲಕ 2 ಪಾಯಿಂಟನ್ನು ಗಳಿಸಿ ನೆಟ್ ರನ್ ರೇಟ್ ಬಂದ್ಬಿಟ್ಟು -0.136. ಇನ್ನು 4ನೇ ಸ್ಥಾನದಲ್ಲಿ ಮುಂಬೈ ತಂಡ ಇರುವಂಥದ್ದು. ಈ ಒಂದು ಮುಂಬೈ ತಂಡ ಕೂಡ ಆಡಿರುವ 2 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಗೆದ್ದು 1 ಪಂದ್ಯವನ್ನು ಸೋತಿರುವಂಥದ್ದು. ಈ ಮೂಲಕ 2 ಪಾಯಿಂಟನ್ನು ಅದು ಪಡ್ಕೊಂಡಿದೆ ಮತ್ತು ನೆಟ್ ರನ್ ರೇಟ್ -0.025. ಇನ್ನು 3ನೇ ಸ್ಥಾನದಲ್ಲಿ ಕಲ್ಕತ್ತಾ ತಂಡ ಇರುವಂಥದ್ದು. ಈ ಒಂದು ಕಲ್ಕತ್ತಾ ಕೂಡ ಆಡಿರುವಂಥ 2 ಪಂದ್ಯಗಳಲ್ಲಿ 1 ಗೆದ್ದು 1 ಸೋತಿದೆ. ಅದಕ್ಕೂ ಕೂಡ 2 ಪಾಯಿಂಟನ್ನು ನೀಡಲಾಗಿದೆ ಮತ್ತು ರನ್ ರೇಟ್ +1.279 ಇರುವಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ಪಂಜಾಬ್ ತಂಡ. ಹೌದು, ಆಡಿರುವಂಥ 2 ಪಂದ್ಯಗಳಲ್ಲಿ 2 ಗೆದ್ದು 4 ಪಾಯಿಂಟ್ನ ಜೊತೆಗೆ ನೆಟ್ ರನ್ ರೇಟ್ ಬಂದ್ಬಿಟ್ಟು 1.598 ಗಳಿಸಿ 2ನೇ ಸ್ಥಾನದಲ್ಲಿದೆ. ಇನ್ನು ಮೊದಲ ಸ್ಥಾನದಲ್ಲಿ ಹೈದರಾಬಾದ್ ತಂಡ ಇರುವಂಥದ್ದು. ಹೌದು, ಇವರು ಕೂಡ ಆಡಿರುವಂಥ 2 ಪಂದ್ಯದಲ್ಲಿ 2 ಗೆದ್ದು 4 ಪಾಯಿಂಟ್ ಜೊತೆಗೆ 2.1 ರನ್ ರೇಟನ್ನು ಪಡೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು IPLನ ಪಾಯಿಂಟ್ ಟೇಬಲಲ್ಲಿ ಪ್ರತಿ ಮ್ಯಾಚನ್ನು ಗೆದ್ದರೆ 2 ಪಾಯಿಂಟನ್ನು ನೀಡಲಾಗುತ್ತೆ. ಈ ಮೂಲಕ ಅತಿ ಹೆಚ್ಚು ಪಾಯಿಂಟನ್ನು ಪಡೆದಿರುವಂಥ ತಂಡಗಳ ಒಂದು ಆಧಾರದ ಮೇಲೆ ಒಂದು ಪಾಯಿಂಟ್ ಟೇಬಲ್ನ ನೀಡಲಾಗುತ್ತೆ. ಒಂದು ವೇಳೆ ಪಾಯಿಂಟ್ ಏನಾದರೂ ಒಂದೇ ಇದ್ದರೆ, 2 ಟೀಮ್ಗೆ ಒಂದೇ ಪಾಯಿಂಟ್ಸ್ ಏನಾದರೂ ಇದ್ದರೆ ನೆಟ್ ರನ್ ರೇಟ್ ಎಷ್ಟಿರುತ್ತೆ ಅದರ ಮೇಲೆ ಒಂದು ಸ್ಥಾನವನ್ನು ನೀಡಲಾಗುತ್ತೆ. ನಿಮಗೆ ಅನಿಸುತ್ತೆ ಒಂದು ಬೆಂಗಳೂರು ತಂಡ ಸದ್ಯದ ಸ್ಥಿತಿಯಲ್ಲಿ 6ನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಈ ಒಂದು ಪಾಯಿಂಟ್ ಟೇಬಲಲ್ಲಿ? ಇಲ್ಲ, ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.